ಘೋಷಣೆ ಕೂಗೋಣ ಸ್ವಲ್ಪ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಮಾತಾ ಕಿ. ಈ ವರ್ಷ ವಂದೇ ಮಾತರಂ 150ನೇ ವರ್ಷ ಆಗಿರೋದ್ರಿಂದಾಗಿ ವಂದೇ ಮಾತರಂ ಒಂದ್ಸಲ ಸ್ಮರಣೆ ಮಾಡ್ಕೊಳ್ಳೋಣ. ವಂದೇ ವಂದೇ ವಂದೇ. ಈ ಮಳವಳ್ಳಿ ನಗರದ ಹಿಂದೂ ಸಮಾಜೋತ್ಸವದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಪೂಜ್ಯ ಸ್ವಾಮೀಜಿಯವರಲ್ಲಿ ಪ್ರಣಾಮವನ್ನು ಸಲ್ಲಿಸ್ತಾ, ಈ ಸಭೆಯಲ್ಲಿ ಉಪಸ್ಥಿತರಿರುವಂತ ಎಲ್ಲ ಸಜ್ಜನ ಬಂಧು ಭಗಿನಿಯರು, ಈಗಾಗಲೇ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಮಾಡಿದಂತೆಯೇ ಈ ಒಂದು ಹಿಂದೂ ಸಮಾಜೋತ್ಸವದ ಹಿನ್ನೆಲೆ ಇದ್ದದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ಒಂದು ನಿಮಿತ್ತವಾಗಿ. ನಮಗೆಲ್ಲ ಗೊತ್ತಿರುವಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ ಇವುಗಳನ್ನು ಸಂರಕ್ಷಿಸಿ ಹಿಂದೂ ರಾಷ್ಟ್ರದ ಸರ್ವಾಂಗೀಣ ಉನ್ನತಿಯನ್ನು ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ಕಳೆದ 100 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಸಂಘಟನೆ ಮತ್ತು ಸೇವೆಯ ಮೂಲಕ ಈ ದೇಶದಲ್ಲಿ ಒಂದು ಅತ್ಯಂತ ಪ್ರಬಲವಾದಂತ ಪ್ರಭಾವಿಯಾದಂತ ಸಂಘಟನೆಯಾಗಿ ಇವತ್ತು ರೂಪುಗೊಂಡಿದೆ. ಹೀಗಾಗಿ ಈ ರೀತಿಯ ಒಂದು ಸಂಘಟನೆ ಮತ್ತು ಸೇವೆಯ ಈ ಒಂದು ಯಾತ್ರೆಯಲ್ಲಿ ಸಮಾಜದ ಎಲ್ಲ ಬಂಧುಗಳನ್ನ ಸೇರಿಸಿಕೊಂಡು ನಾವೆಲ್ಲರೂ ಕೂಡ ಆ ಯಾತ್ರೆಯಲ್ಲಿ ಸಹ ಯಾತ್ರಿಗಳಾಗಿ ಪಾಲ್ಗೊಳ್ಳಬೇಕು, ಭಾಗವಹಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಹಿಂದೂ ಸಮಾಜೋತ್ಸವದ ಯೋಜನೆಯನ್ನ ಮಾಡಿದ್ರು. ಹೀಗಾಗಿ ಇಲ್ಲಿ ಸಂಘದ ಹೆಸರಿನಲ್ಲಿ ಈ ಕಾರ್ಯಕ್ರಮ ಇಲ್ಲ, ಬದಲಾಗಿ ಇಲ್ಲಿ ಒಂದು ಸಮಿತಿಯನ್ನ ತಯಾರಿ ಮಾಡಿ ಆ ಸಮಿತಿಯ ಹೆಸರಿನಲ್ಲಿ ಈ ಕಾರ್ಯಕ್ರಮ ಆಗ್ತಾರೆ. ಅಂದ್ರೆ ಇಡೀ ಸಮಾಜದ ಯಾರು ಪ್ರಮುಖರಿದ್ದಾರೆ, ಬಂಧುಗಳಿದ್ದಾರೆ, ಎಲ್ಲ ಜಾತಿ ಮುಖಂಡರು, ಸಮುದಾಯದ ಪ್ರಮುಖರು ಎಲ್ಲರೂ ಸೇರಿ ಈ ರೀತಿ ಒಂದು ಸಮಾಜದ ಉತ್ಸವವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಪೂಜ್ಯ ಸ್ವಾಮೀಜಿಯವರು ಉಲ್ಲೇಖ ಮಾಡಿದಂತೆಯೇ ನಮ್ಮ ಹಿಂದೂ ಧರ್ಮ ಅತ್ಯಂತ ಪ್ರಾಚೀನವಾದಂತ ಒಂದು ಧರ್ಮ, ಅತ್ಯಂತ ಪ್ರಾಚೀನವಾದಂತ ಸಂಸ್ಕೃತಿ. ಇದನ್ನು ಮೃತ್ಯುಂಜಯಿ ಸಮಾಜ ಅಂತ ನಾವು ಕರೀತೀವಿ. ಕಳೆದ 1000 ವರ್ಷಗಳ ಕಾಲ ನಿರಂತರವಾಗಿ ಆಕ್ರಮಣ ಆದ್ಮೇಲೂ ಕೂಡ ಇವತ್ತಿಗೂ ಕೂಡ ಈ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ನಿರಂತರವಾಗಿ ಉಳ್ಕೊಂಡು ಬಂದಿದೆ. ಆ ರೀತಿ ಉಳ್ಕೊಂಡು ಬರ್ಲಿಕ್ಕೆ ಬಹಳ ಪ್ರಮುಖವಾದಂತ ಕಾರಣ ಏನಂತ ಕೇಳಿದ್ರೆ, ನಮ್ಮ ದೇಶದಲ್ಲಿ ಕಳೆದ 1000 ವರ್ಷಗಳಲ್ಲಿ ಅನೇಕ ಮಹಾಪುರುಷರ ತ್ಯಾಗ ಮತ್ತು ಸೇವೆಯ ಕಾರಣಕ್ಕೋಸ್ಕರ, ಅವರ ಒಂದು ತ್ಯಾಗದ ಒಂದು ಜೀವನದ ಕಾರಣಕ್ಕೋಸ್ಕರ ಇವತ್ತು ಈ ಧರ್ಮ ಸಂಸ್ಕೃತಿ ಇವತ್ತಿಗೂ ಉಳ್ಕೊಂಡಿದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಹಿಂದೂ ಧರ್ಮ ಸಂಸ್ಕೃತಿ ಮುಂದೆನೂ ಕೂಡ ಉಳ್ಕೊಳ್ಬೇಕು, ಮುಂದಿನ ಪೀಳಿಗೆಗೂ ಕೂಡ ಪರಿಚಯ ಆಗ್ಬೇಕು, ಮುಂದಿನ ಪೀಳಿಗೆಗೂ ಗೊತ್ತಾಗ್ಬೇಕು. ಆ ಹಿನ್ನೆಲೆಯಲ್ಲಿ ಈ ಒಂದು ಧರ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂತ ಒಂದು ಬಹಳ ದೊಡ್ಡ ಒಂದು ಹೊಣೆಗಾರಿಕೆ, ಜವಾಬ್ದಾರಿ ಇವತ್ತಿನ ಪೀಳಿಗೆಯಾದ ನಮ್ಮೆಲ್ಲರ ಮೇಲೆ ಇದೆ. ಹೀಗಾಗಿ ಹಿಂದೂ ಸಮಾಜೋತ್ಸವದ ನಿಮಿತ್ತ ಮಾಡಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶಾದ್ಯಂತ ಸಾವಿರಾರು ಊರುಗಳಲ್ಲಿ ಚಿಕ್ಕ ಚಿಕ್ಕ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇವತ್ತು ಅಲ್ಲಿರುವಂತಹ ಸ್ಥಾನೀಯವಾದಂತಹ ಹಿಂದೂಗಳನ್ನ ಒಟ್ಟಿಗೆ ಸೇರಿಸಿ ಈ ರೀತಿ ಹಿಂದೂ ಜಾಗರಣದ ಕೆಲಸ, ಭವಿಷ್ಯದಲ್ಲಿ ತಮ್ಮ ಆಚರಣೆಯ ಮೂಲಕ ಹಿಂದೂ ಧರ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಒಂದು ಜಾಗೃತಿ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಹತ್ರ 3000 ಈ ರೀತಿಯ ಹಿಂದೂ ಸಮಾಜೋತ್ಸವದ ಮೂಲಕ ಗ್ರಾಮ ಗ್ರಾಮಗಳಲ್ಲಿ ಈ ರೀತಿ ಜಾಗೃತಿಯನ್ನು ಮಾಡುವಂತ ಪ್ರಯತ್ನ, ಮನೆಗಳನ್ನ ಕೇಂದ್ರವಾಗಿ ಇಟ್ಕೊಂಡು ಈ ರೀತಿ ಒಂದು ಜಾಗೃತಿಯನ್ನು ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಈ ಹಿಂದೂ ಸಮಾಜೋತ್ಸವಗಳು ಮಾಡ್ತಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಈ ರೀತಿ ಸಮಾಜದ ಈ ಒಂದು ಪರಿವರ್ತನೆಯ ಜಾಗೃತಿಯ ಒಂದು ಕಾರ್ಯದಲ್ಲಿ ನಾವು ಕೈ ಜೋಡಿಸೋದು ಹೇಗೆ, ಇದರ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇವತ್ತು ಸಮಾಜದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಅದು ಲವ್ ಜಿಹಾದ್ ಇರ್ಬೋದು, ಮತಾಂತರ ಇರ್ಬೋದು, ಈ ರೀತಿ ಅನೇಕ ರೀತಿಯ ಹಿಂದೂ ಸಮಾಜಕ್ಕೆ ಎದುರಾಗುವಂತ ಜಿಹಾದಿ ಶಕ್ತಿಗಳಿರ್ಬೋದು, ಈ ರೀತಿ ಹಿಂದೂ ಸಮಾಜಕ್ಕೆ ಎದುರಾಗ್ತಿರುವಂತ ಅನೇಕ ಸವಾಲುಗಳನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಬಾಹ್ಯ ಸವಾಲು ಇದೆ, ಇನ್ನೊಂದು ಕಡೆಯಲ್ಲಿ ಆಂತರಿಕ ಸವಾಲು ಇದೆ.
ಬೇರೆ ದೇಶಗಳು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡುವಂತ ಒಂದು ಪ್ರಯತ್ನ, ನಮ್ಮ ದೇಶದ ಸ್ವಾಭಿಮಾನವನ್ನ ಜಾಗೃತಿ ಮಾಡೋದ ದೃಷ್ಟಿಯಿಂದ ಅದಕ್ಕೆ ಪೆಟ್ಟು ಕೊಡುವಂತ ಪ್ರಯತ್ನಗಳು, ಆರ್ಥಿಕವಾಗಿ ನಮ್ಮನ್ನು ದುರ್ಬಲ ಮಾಡುವಂತ ಪ್ರಯತ್ನ, ಇದು ನಿರಂತರವಾಗಿ ನಮ್ಮ ದೇಶದ ಮೇಲೆ ನಡೀತಾ ಇದೆ. ಆದ್ರೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ದೇಶದ ಜನ ಒಗ್ಗಟ್ಟಾಗಿ ಅದನ್ನು ಎದುರಿಸಿದೆ. ಇತ್ತೀಚೆಗೆ ಅಮೆರಿಕ ನಮ್ಮ ದೇಶದ ಮೇಲೆ ಸುಂಕ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಮಾಡ್ತು. ಸರ್ಕಾರ ಮಾತ್ರ ಅಲ್ಲ, ನಮ್ಮ ದೇಶದ ಸಾಮಾನ್ಯ ಜನ ಅದನ್ನು ಎದುರಿಸಿದೆ. ನಮಗೆ ಅವರೇ ಆತಂಕ ಬರಲಿಲ್ಲ. ಬೇರೆ ದೇಶದವರು ಆತಂಕ ಪಟ್ಟಷ್ಟು ನಮ್ಮ ದೇಶದ ಜನ ಆತಂಕ ಪಡಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಮ್ಮ ಸಮಾಜ ಆ ರೀತಿ ಒಂದು ಅಂತರ್ಶಕ್ತಿ ಇರುವಂತ ಎದುರಿಸುವಂತ ಸಮಾಜ. ಹೀಗಾಗಿ ಹಿಂದೂ ಸಮಾಜದ ಮೇಲೆ ಈ ರೀತಿ ಅನೇಕ ರೀತಿಯ ಆಕ್ರಮಣಗಳು ನಿರಂತರವಾಗಿ ಆಗ್ತಾ ಇದೆ. ಆದರೆ ಅದನ್ನು ಎದುರಿಸುವಂತ ಶಕ್ತಿ ಹಿಂದೂ ಸಮಾಜಕ್ಕೆ ಇದೆ. ಆದರೆ ಹಿಂದೂಗಳು ಜಾಗೃತರಾಗಿದ್ದಾಗ ಮಾತ್ರ ಹಿಂದೂ ಸಮಾಜಕ್ಕೆ ಆ ರೀತಿಯ ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ಹಿಂದೂಗಳು ಸಂಘಟಿತರಾಗ್ಬೇಕು, ಹಿಂದೂಗಳು ಜಾಗೃತರಾಗ್ಬೇಕು, ಹಿಂದೂಗಳು ಒಂದಾಗ್ಬೇಕು. ಹೀಗಾಗಿ ಸಂಘಟಿತವಾದಂತಹ ಒಂದು ಕಾರ್ಯ ಶಕ್ತಿಯ ಮೂಲಕ ಧರ್ಮದ ಸಂರಕ್ಷಣೆ, ಅದರ ಮೂಲಕ ನಮ್ಮ ಭಾರತ ಮಾತೆ ಜಗನ್ಮಾತೆ ಆಗ್ಬೇಕು. ಇದು ನಮ್ಮೆಲ್ಲ ಪ್ರತಿಯೊಬ್ಬ ಹಿಂದುವಿನ ಧ್ಯೇಯ ವಾಕ್ಯ ಆಗ್ಬೇಕು. ಆ ರೀತಿ ಪ್ರತಿಯೊಬ್ಬ ಹಿಂದುವಿನ ಧ್ಯೇಯ ವಾಕ್ಯ ನಮ್ಮ ಜೀವನದ ಗುರಿ ಅದಾದಾಗ ಆಗ ನಿಶ್ಚಿತವಾಗಿ ನಮ್ಮ ದೇಶ ಅದು ಬಲಶಾಲಿಯಾಗ್ತದೆ. ಇದು ಹಿಂದೂ ರಾಷ್ಟ್ರ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಭವಿಷ್ಯದಲ್ಲಿ ಹಿಂದೂ ರಾಷ್ಟ್ರ ಆಗುತ್ತೆ, ಅದೇ ಆ ರೀತಿ ಏನಿಲ್ಲ. ಇದು ಹಿಂದೂ ರಾಷ್ಟ್ರ, ಇದು ಹಿಂದೂಗಳೇ ಇಲ್ಲಿನ ರಾಷ್ಟ್ರೀಯ. ಹೀಗಾಗಿ ಹಿಂದೂಗಳು ಸಂಘಟಿತರಾದಷ್ಟು, ಹಿಂದೂಗಳು ದೇಶಭಕ್ತರಾದಷ್ಟು, ಹಿಂದೂಗಳು ಒಂದಾದಷ್ಟು ಈ ದೇಶ ಅತ್ಯಂತ ಬಲಶಾಲಿಯಾಗಿ ಹೊರಹೊಮ್ಮುತ್ತೆ. ಹಾಗಾಗಿ ಹಿಂದೂಗಳನ್ನ ಸಂಘಟನೆ ಮಾಡಬೇಕು, ಹಿಂದೂಗಳನ್ನ ಒಂದು ಮಾಡಬೇಕು, ಇದು ನಮ್ಮ ಉದ್ದೇಶ ಇರುವಂತ. ಹೀಗಾಗಿ ಸಾಮಾನ್ಯ ಹಿಂದೂ ತನ್ನ ಜಾತಿಯನ್ನ ಮರೆತು, ತನ್ನ ಸಣ್ಣತನ ಮರೆತು, ನಾನು ಹಿಂದೂ, ನಾನು ಒಂದು, ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅನ್ನುವಂಥ ಈ ಭಾವದಿಂದ ಪ್ರತಿನಿತ್ಯ ಜೀವನವನ್ನ ನಡೆಸಬೇಕು. ಹೀಗಾಗಿ ಆ ರೀತಿಯ ಜೀವನವನ್ನ ನಡೆಸಬೇಕಾದ್ರೆ ಜೀವನದಲ್ಲೂ ಕೆಲವು ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ನಮ್ಮೆಲ್ಲರೂ ಕೂಡ ಆ ರೀತಿ ಸಮಾಜಮುಖಿಯಾದಂತ ಒಂದು ಕಾರ್ಯದ ಒಂದು ಭಕ್ತಿ ನಮಗೆಲ್ಲರಿಗೂ ಕೂಡ ಇರಬೇಕು. ಸಮಾಜ ಭಕ್ತಿ ಅಂತ ಕರಿತೀವಿ, ಸಮಾಜಮುಖಿಯಾದಂತ ಭಕ್ತಿ ಅಂತ ಕರಿತೀವಿ ನಾವು. ಶಿವಾಜಿ ಮಹಾರಾಜರಿಗೆ ಒಮ್ಮೆ ಸ್ವಲ್ಪ ಒಂದು ವಿರಕ್ತ ಭಾವನೆ ಬರುತ್ತೆ. ಈ ರೀತಿ ವಿರಕ್ತ ಭಾವನೆಯ ಸಂದರ್ಭದಲ್ಲಿ ಈ ರೀತಿ ಧಾರ್ಮಿಕವಾಗಿ ಆಧ್ಯಾತ್ಮದ ಒಂದು ಸಾಧನೆಯನ್ನ ಮಾಡಬೇಕು, ಆ ರೀತಿ ಸಾಧನೆಯ ಹಾದಿಯಲ್ಲಿ ನಾನು ಹೋಗ್ಬೇಕು ಅನ್ನುವಂಥ ಈ ರೀತಿಯ ಒಂದು ಭಾವನೆ ಮನಸ್ಸಿನಲ್ಲಿ ಬರುತ್ತೆ. ಸಂತ ತುಕಾರಾಮರ ಹತ್ರ ಹೋಗ್ತಾರೆ ಶಿವಾಜಿ ಮಹಾರಾಜ್. ಸಂತ ತುಕಾರಾಮರ ಹತ್ರ ಹೋಗಿ ಕೇಳ್ತಾರೆ, ನಾನು ಈ ರೀತಿ ವಿರಕ್ತ ಭಾವನೆಯಿಂದ ಚಡಪಡಿಸ್ತಾ ಇದ್ದೀನಿ, ನೀವು ಮಾರ್ಗದರ್ಶನ ಮಾಡಿ. ಸಂತ ತುಕಾರಾಮರು ಹೇಳ್ತಾರೆ, ದೇವಿ ಭವಾನಿ ನಿನಗೆ ಖಡ್ಗ ಕೊಟ್ಟಿರುವಂತದ್ದು ನಮ್ಮಂತವರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ. ನೀನು ಆಧ್ಯಾತ್ಮದ ಸಾಧನೆ ಅಥವಾ ಈ ರೀತಿಯ ಒಂದು ಧಾರ್ಮಿಕ ಸಾಧನೆಯನ್ನ ಮಾಡ್ಲಿಕ್ಕೆ ಹೊರಟ್ರೆ ನಮ್ಮಂತವ್ರು ಈ ರೀತಿ ನಿಶ್ಚಿಂತೆಯಾಗಿ ಸಮಾಜದ ಮಧ್ಯೆ ಓಡಾಟ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನೀನು ಮಾಡಬೇಕಾದ ಕೆಲಸ ಏನಂತ ಕೇಳಿದ್ರೆ, ಧರ್ಮ ಸಂರಕ್ಷಣೆಯ ದೃಷ್ಟಿಯಿಂದ ರಾಜ್ಯ ಒಂದು ಪ್ರಭುತ್ವವನ್ನ ನಿರ್ಮಾಣ ಮಾಡುವಂಥದ್ದು, ಇದು ನಿನ್ನ ಕರ್ತವ್ಯ. ಹೀಗಾಗಿ ನೀನು ಅದನ್ನೇ ಮಾಡಬೇಕು, ನಾವಿದನ್ನೇ ಮಾಡಬೇಕು. ಅಂದ್ರೆ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಈ ರೀತಿ ಪ್ರತಿಯೊಬ್ಬರು ಕೂಡ ಈ ರೀತಿ ಕ್ರಿಯಾಶೀಲರಾಗಿ ಸಮಾಜಮುಖಿಯಾಗಿ ಸಮಾಜ ಭಕ್ತಿಯಿಂದ ನಾವು ಕೆಲಸ ಮಾಡುವಂಥದ್ದು, ಇದು ಬಹಳ ಮುಖ್ಯವಾದಂಥದ್ದು. ನಮ್ಮ ದೇಶದ ಇತಿಹಾಸದಲ್ಲಿ ಇಲ್ಲಿ ಅನೇಕ ಉದಾಹರಣೆಗಳು ಸಿಗುತ್ತೆ. ಸ್ವಂತ ಜೀವನವನ್ನ ನಿಸ್ವಾರ್ಥವಾಗಿ ಯೋಚನೆ ಮಾಡಿ ಸಮಾಜಮುಖಿಯಾಗಿ ಧರ್ಮದ ಸಂರಕ್ಷಣೆ ಮಾಡಿರುವಂತ ಅನೇಕ ಉದಾಹರಣೆಗಳಿವೆ. ಜೀವನದಲ್ಲಿ ನಾವು ನೋಡ್ತೀವಿ. ಭಗವಾನ್ ಶ್ರೀಕೃಷ್ಣನ ಜೀವನದಲ್ಲಿ ಗೋಕುಲದಲ್ಲಿ ಆ ರೀತಿಯ ಒಂದು ಸುಂದರವಾದಂತಹ ವಾತಾವರಣ ಇದ್ದಾಗ್ಲೂ ಕೂಡ ತನ್ನ ಕರ್ತವ್ಯ ಅಲ್ಲಿ ಮುಗಿದ ತಕ್ಷಣ, ಅಲ್ಲಿ ಧರ್ಮದ ಸಂಸ್ಥಾಪನೆ ಆದ ತಕ್ಷಣ ಅದನ್ನು ಹೊರಟು ಬರ್ತಾರೆ. ಆಮೇಲೆ ಹಸ್ತಿನಾಪುರಕ್ಕೆ ಬಂದು ಪಾಂಡವರನ್ನ ನಿಮಿತ್ತ ಮಾಡಿಕೊಂಡು ಮತ್ತೊಂದು ಧರ್ಮ ಸಂಸ್ಥಾಪನೆ ಮಾಡುವಂತ, ಧರ್ಮ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಕೃಷ್ಣ ಮಾಡ್ತಾರೆ. ಎಂದು ರಾಜ ಆಗಲ್ಲ ಕೃಷ್ಣ, ಎಂದು ಪ್ರಭುತ್ವಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಎಂದೂ ಕೂಡ ಯೋಚನೆ ಮಾಡಲ್ಲ. ಧರ್ಮ ಸಂರಕ್ಷಣೆ ನನ್ನ ಜೀವನದ ಗುರಿ, ಅದಕ್ಕೋಸ್ಕರ ನಾನು ಪೂರ್ತಿ ನನ್ನ ಇಡೀ ಜೀವನ ಅದಕ್ಕೋಸ್ಕರ, ಆ ರೀತಿ ಕೃಷ್ಣ ನಿಶ್ಚಯ ಮಾಡಿರ್ತಾರೆ. ಆಚಾರ್ಯ ಚಾಣಕ್ಯರ ಜೀವನದಲ್ಲಿ ನಾವು ನೋಡ್ತೀವಿ. ಆಚಾರ್ಯ ಚಾಣಕ್ಯರಿಗೆ ಕೂಡ ತಾವು ರಾಜ ಆಗುವಂತ ಅವಕಾಶ ಇತ್ತು.
ಆದ್ರೆ ಆ ರಾಜ ಆಗುವಂತ ಅವಕಾಶದ ಮಧ್ಯೆನೂ ಕೂಡ ಅವರು ಚಂದ್ರಗುಪ್ತನನ್ನ ರಾಜನಾಗಿ ಮಾಡಿದ್ರು ಮತ್ತು ರಾಜನಾಗಿ ಹೇಗಿರ್ಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸ್ಬೇಕು. ಅವರು ರಾಜ ಆಗ್ಲಿಲ್ಲ, ಅವರು ಮಂತ್ರಿನೂ ಆಗ್ಲಿಲ್ಲ. ಯಾರು ತಮ್ಮ ವಿರೋಧಿ ಇದ್ರು ಅಮಾತ್ಯ ರಾಕ್ಷಸ, ಅವರನ್ನ ಮಂತ್ರಿ ಮಾಡಿದ್ರು. ಮತ್ತೊಮ್ಮೆ ಇವರು ಅಧ್ಯಾತ್ಮದ ಸಾಧನೆಗೆ ಗುರುಕುಲಕ್ಕೆ ಚಾಣಕ್ಯರು ಹೋದರು. ಇದು ನಮ್ಮ ಹಿಂದೂ ಸಂಸ್ಕೃತಿ. ಎಂದೂ ಕೂಡ ಸ್ವಂತಕ್ಕೆ ಮಾತ್ರ ಬದುಕಿರುವಂತ ಉದಾಹರಣೆ ನಮ್ಮ ದೇಶದ ಇತಿಹಾಸದಲ್ಲಿ, ನಮ್ಮ ಮಹಾಪುರುಷರ ಜೀವನದಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗಲ್ಲ. ಸ್ವಾಮಿ ವಿವೇಕಾನಂದರ ಜೀವನವನ್ನು ನೋಡ್ತೀವಿ, ನಾವು ಸಾವರ್ಕರ್ರ ಜೀವನವನ್ನು ನೋಡ್ತೀವಿ, ಸುಭಾಷ್ ಚಂದ್ರ ಬೋಸರ ಜೀವನವನ್ನು ನೋಡ್ತೀವಿ. ಈ ರೀತಿ ನೂರಾರು ಮಹಾಪುರುಷರು ನಮ್ಮ ಜೀವನದಲ್ಲಿ ಇದು ನಿಸ್ವಾರ್ಥವಾಗಿ ಸಮಾಜಮುಖಿಯಾಗಿ ಕ್ರಿಯಾಶೀಲತೆಯಿಂದ ಬದುಕೋದು ಹೇಗೆ ಅನ್ನೋದು ನಮಗೆ ತೋರಿಸ್ಕೊಟ್ರು. ಹೀಗಾಗಿ ಇವತ್ತಿಗೂ ಕೂಡ ಅದೇ ಸಂದೇಶ. ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಯೋಚನೆ ಮಾಡಬೇಕಾದ್ದು, ನಮ್ಮ ಸ್ವಾರ್ಥ ಭಾವದಿಂದ ಹೊರಗೆ ಬಂದು ನಾನು ಮಾತ್ರ, ನನ್ನ ಕುಟುಂಬ ಮಾತ್ರ ಬದುಕಬೇಕು ಅನ್ನುವಂತ ಒಂದು ಈ ವಾತಾವರಣದಿಂದ ಹೊರಗೆ ಬಂದು, ಈ ಮಾನಸಿಕತೆಯಿಂದ ಹೊರಗೆ ಬಂದು ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು. ಹೀಗಾಗಿ ಪೂಜ್ಯ ಸ್ವಾಮೀಜಿಯವರು ಹೇಳ್ತಾರ, ಧರ್ಮೋ ರಕ್ಷತೆ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಹೀಗಾಗಿ ನಾವು ಧರ್ಮವನ್ನು ರಕ್ಷಣೆ ಮಾಡೋದು ಹೇಗೆ? ಧರ್ಮವನ್ನು ರಕ್ಷಣೆ ಮಾಡಬೇಕಾದ್ರೆ ಒಂದೇ ಒಂದು ದಾರಿ ಇರೋದು, ಅದು ಆಚರಣೆಯ ಮೂಲಕ. ಧರ್ಮ ಯಾವುದೋ ಪುಸ್ತಕದಲ್ಲಿ ನಾವು ಲಕ್ಷಾಂತರ ಜನರಿಗೆ ಭಗವದ್ಗೀತೆ ಹಂಚಬಹುದು, ಸಾವಿರಾರು ಜನ ಉಪನ್ಯಾಸವನ್ನ ಕೇಳಬಹುದು. ಆದರೆ ಪ್ರತ್ಯಕ್ಷ ಆಚರಣೆಯನ್ನ ಮಾಡಿದಾಗ ಮಾತ್ರ ಧರ್ಮ ಉಳಿಯುತ್ತೆ. ಧರ್ಮ ಅನ್ನುವಂಥದ್ದು ಒಂದು ಕರ್ತವ್ಯ, ಧರ್ಮ ಅನ್ನುವಂಥದ್ದು ಒಂದು ಕ್ರಿಯೆ. ಅದು ನಾವು ಸಂಸ್ಕೃತಿ ಅಂತ ಕರಿತೀವಿ. ಯಾವುದನ್ನ ನಾವು ಕೃತಿಯಾಗಿ ನಾವು ಕಾರ್ಯದಿಂದ ನಾವು ಮಾಡ್ತೀವೋ ಅದು ನಮ್ಮ ಧರ್ಮವನ್ನ ರಕ್ಷಣೆ ಮಾಡುತ್ತೆ. ಕಳೆದ ಸಾವಿರಾರು ವರ್ಷಗಳ ಅನೇಕ ಜೀವನದ ಮೌಲ್ಯಗಳು ಯಾವುದಿದೆ ಅದನ್ನ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಆಚರಣೆ ಮಾಡೋದೇ ಧರ್ಮ. ಅದಕ್ಕೋಸ್ಕರ ಶ್ರೀಕೃಷ್ಣ ಗೀತೆನಲ್ಲಿ ಕರ್ತವ್ಯ ಕರ್ಮ ಅನ್ನುವಂತ ಈ ಶಬ್ದವನ್ನ ಬಳಸಿದ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ದೇಶದ ಹಿಂದೂ ಅವನು ಕರ್ತವ್ಯ ಕರ್ಮದಿಂದ ಜೀವನ ಮಾಡಬೇಕು. ಕರ್ತವ್ಯ ಯಾವುದು? ಸಮಾಜದ ಧರ್ಮದ ಸಂರಕ್ಷಣೆ ಮಾಡುವಂತ ಕರ್ತವ್ಯ, ಆಚರಣೆಯ ಮೂಲಕ ಸಂರಕ್ಷಣೆ ಮಾಡುವಂತ ಕರ್ತವ್ಯ. ಹೀಗಾಗಿ ಆಚರಣೆಯನ್ನು ಹೇಗೆ ಮಾಡೋದು? ಅದಕ್ಕೋಸ್ಕರ 3 ರೀತಿಯ ಭಕ್ತಿ ಪ್ರತಿಯೊಬ್ಬ ಹಿಂದುವಿನಲ್ಲೂ ಇರಬೇಕು. ಮೊದಲನೇದು ನಮ್ಮ ದೇಶಭಕ್ತಿ ಇರಬೇಕು. ನಾವೆಲ್ಲರೂ ಕೂಡ ಈ ಭಾರತದ, ನಾವೆಲ್ಲರೂ ಕೂಡ ಮಕ್ಕಳು, ಭಾರತ ಮಾತೆಯ ಸುಪುತ್ರರು ನಾವು. ಹೀಗಾಗಿ ಭಾರತ ಮಾತೆಯನ್ನು ಆರಾಧನೆ ಮಾಡೋದು ಮಾತ್ರ ಅಲ್ಲ, ಭಾರತ ಮಾತೆಯನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ. ಹೀಗಾಗಿ ಭಾರತದ ಈ ಆಡಳಿತ ವ್ಯವಸ್ಥೆಯಲ್ಲಿರುವಂತಹ ಕಾನೂನನ್ನ ಪಾಲನೆ ಮಾಡೋದು, ಈ ಭಾರತದ ಹಿತವನ್ನೇ ಕಣ್ಮುಂದೆ ಇಟ್ಕೊಂಡು ನಾವು ಜೀವನ ಮಾಡೋದು. ನಮ್ಮ ಜೀವನದಲ್ಲಿ ಎಂದೂ ಕೂಡ ದೇಶ ಹಿತವನ್ನ ಮರೆತು ದೇಶಕ್ಕೆ ಮಾರಕವಾದಂತಹ ಯಾವುದೇ ರೀತಿಯ ಚಟುವಟಿಕೆಯನ್ನ ನಾನು ಮಾಡಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡೋದು. ಭ್ರಷ್ಟಾಚಾರ ಮಾಡೋದು ದೇಶಕ್ಕೆ ಅನ್ಯಾಯ ಮಾಡಿದಾಗ, ಸ್ವಚ್ಛತೆ ಕಾಪಾಡಿಕೊಳ್ಳದೇ ಇರೋದು ದೇಶಕ್ಕೆ ಅನ್ಯಾಯ ಮಾಡಿದಾಗ, ಕಾನೂನನ್ನ ಪಾಲನೆ ಮಾಡೋದಿರೋದು ದೇಶಕ್ಕೆ ಅನ್ಯಾಯ ಮಾಡಿ. ಹೀಗಾಗಿ ನಾವು ಯೋಚನೆ ಮಾಡಬೇಕಾದ್ದು ನಮ್ಮ ಸಹಜವಾದಂತಹ ಒಂದು ಕರ್ತವ್ಯ ಏನಂತ ಕೇಳಿದ್ರೆ, ನಮ್ಮ ನಿತ್ಯ ಜೀವನದಲ್ಲಿ ನಾವು ದೇಶಭಕ್ತಿಯನ್ನು ಇಟ್ಕೊಂಡು ನಾವು ಜೀವನವನ್ನು ನಡೆಸುವಂತ, ಯಾವುದೇ ಸಂದರ್ಭದಲ್ಲೂ ಕೂಡ ದೇಶ ಹಿತ ಮುಖ್ಯ ಅನ್ನುವಂತ ಈ ಭಾವನೆಯಿಂದ ಜೀವನವನ್ನು ನಡೆಸಬೇಕು. ಬಾಲಗಂಗಾಧರ ತಿಲಕರ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ಅವರು ವಕೀಲರು ಆಗಿದ್ರು. ಅವರು ಒಂದ್ಸಲ ಕೋರ್ಟಿಗೆ ಹೋಗ್ಬೇಕಾದ್ರೆ ಒಬ್ಬರು ಅವರ ಆತ್ಮೀಯ ಮಿತ್ರರು ಒಂದು ಟೆಲಿಗ್ರಾಮ್ ಅನ್ನ, ಆಗಿನ ಕಾಲದಲ್ಲಿ ಟೆಲಿಗ್ರಾಮ್ ಇತ್ತು, ಹಾಗಾಗಿ ಟೆಲಿಗ್ರಾಮ್ ಅನ್ನ ತಂದ್ಕೊಟ್ರು. ಆ ಟೆಲಿಗ್ರಾಮ್ ತಂದ್ಕೊಟ್ಟು ಅದರಲ್ಲಿ ಒಂದು ವಾಕ್ಯ ಇತ್ತು, ಅದನ್ನು ಓದಿದ್ರು, ಆಮೇಲೆ ಜೇಬಿಗೆ ಹಾಕೊಂಡ್ರು, ಕೋರ್ಟ್ ಒಳಗೆ ಹೋದ್ರು. ಯಾರು ಈ ಟೆಲಿಗ್ರಾಮ್ ತಂದಿದಾರೋ ಅವರಿಗೆ ಬಹಳ ಅಸಮಾಧಾನವಾಯ್ತು, ಸಿಟ್ಟು ಬಂತು. ಇಂಥ ಒಂದು ಸುದ್ದಿ ಕೇಳಿದ ಮೇಲೂ ಕೂಡ, ನೋಡಿದ ಮೇಲೂ ಕೂಡ ಈ ತಿಲಕ ಇವರು ಕೋರ್ಟಿಗೆ ಹೋಗ್ತಾರಲ್ಲ, ಎಷ್ಟು ಹಣದ ಆಸೆ ಇರ್ಬೋದು ಇವರಿಗೆ, ಸಂಪಾದನೆ ಆಸೆ ಇರಬಹುದು. ಆಮೇಲೆ ಒಂದು ಗಂಟೆ 2 ಗಂಟೆ ವಾದ ಎಲ್ಲ ಆಯ್ತು. ಅದಾದ್ಮೇಲೆ ಆ ಜಡ್ಜ್ಮೆಂಟ್ ಬಂತು, ತೀರ್ಪು ಬಂತು. ತೀರ್ಪು ಬಂದ ಮೇಲೆ ಹೊರಗೆ ಬಂದು ಸ್ವಲ್ಪ ನಗುಮುಖದಲ್ಲೇ ಹೊರಗೆ ಬಂದು, ಇವ್ರಿಗೆ ಇನ್ನೂ ಸಿಟ್ಟು ಬರ್ತಾ ಇತ್ತು. ಈ ಸುದ್ದಿಯನ್ನ ಕೇಳಿ ಕೂಡ ಇವ್ರು ನಗುಮುಖದಿಂದ ಹೊರಗೆ ಬರ್ತಾ ಇದಾರಲ್ಲ, ಇವ್ರು ಎಂತ ಮನುಷ್ಯ ಇರ್ಬೋದು. ಆ ಚೀಟಿಯಲ್ಲಿ ಬರೆದಿತ್ತು, ನಿಮ್ಮ ಮಗ ತೀರ್ಕೊಂಡಿದ್ದಾನೆ ಅಂತ ಬರ್ದಿತ್ತು. ಆಮೇಲೆ ತಡಿಲಿಕ್ಕಾಗಿಲ್ಲ, ಆಯ್ತಲ್ಲಪ್ಪ ಎಲ್ಲ ಆಯ್ತು, ಅದಕ್ಕೋಸ್ಕರ ಹೋಗೋಣ, ಇನ್ನು ಮನೆಗೆ ಹೋಗೋಣ ಅಂತ ಹೇಳಿದ್ರು. ಆದ್ರೆ ಇವ್ರಿಗೆ ಕುತೂಹಲ ತಡೀಲಿಕ್ಕಾಗಿಲ್ಲ. ಇವ್ರು ಕೇಳಿದ್ರು ತಿಲಕರತ್ತ, ಅಲ್ಲ ನೀವು ಆ ಸುದ್ದಿ ಗೊತ್ತಾದ್ಮೇಲೂ ಕೂಡ ನೀವು ಕೋರ್ಟಿಗೆ ವಾದ ಮಾಡ್ಲಿಕ್ಕೆ ಹೋಗಿದಿರಲ್ಲ, ನೀವೆಂತ ಮನುಷ್ಯರು ನೀವು,
ಒಬ್ಬ ಅಪ್ಪ ಆದ್ಮೇಲೆ, ಒಬ್ಬ ತಂದೆ ಆದ್ಮೇಲೆ ಮಗ ಸತ್ತಾಗ ಆ ರೀತಿ ಆಘಾತ ಆಗ್ಬೇಕಾಗಿತ್ತು. ಯಾವುದನ್ನು ವಿಚಲಿತರಾಗದೆ ನೀವು ಒಳಗೆ ಹೋಗಿ ಬಂದ್ರಲ್ಲ, ಎಂತ ವಿಚಿತ್ರವಾದ ಮನುಷ್ಯರನ್ನು. ಅದಕ್ಕೆ ಅವ್ರು ಹೇಳಿದ್ರು, ನೋಡಪ್ಪ, ನನ್ನ ಮಗ ಅಂತೂ ತೀರ್ಕೊಂಡಿದ್ದಾನೆ, ಅವನೇನು ವಾಪಸ್ ಬರಲ್ಲ. ಅದು ನಾನು ಅಕಸ್ಮಾತ್ ಇವತ್ತು ಕೋರ್ಟ್ ನಲ್ಲಿ ವಾದ ಮಾಡೋದಿರ್ತಿದ್ರೆ 9 ಜನ ಯಾರು ಈ ದೇಶಕ್ಕೋಸ್ಕರ, ಭಾರತ ಮಾತೆಯ ಒಂದು ರಕ್ಷಣೆಗೋಸ್ಕರ ಜೀವನವನ್ನು ಅರ್ಪಣೆ ಮಾಡಿದ್ರು, ಅವರು ಗಲ್ಲು ಶಿಕ್ಷೆಗೆ ಒಳಗಾಗ್ತಾರೆ. ಹಾಗಾಗಿ ನಾನು ಈ ರೀತಿ ಕೋರ್ಟ್ ನಲ್ಲಿ ವಾದ ಮಾಡಿದ ಕಾರಣಕ್ಕೋಸ್ಕರ ಗಲ್ಲು ಶಿಕ್ಷೆ ಅದು ಜೀವಾವಧಿ ಶಿಕ್ಷೆಯಾಗಿ ಉಳಿಯಿತು. ಅವರ ಪ್ರಾಣ ಉಳಿಯಿತು. ಅದಕ್ಕೋಸ್ಕರ ನಾನು ಕೋರ್ಟ್ ನಲ್ಲಿ ವಾದ ಮಾಡಬೇಕಾಯ್ತು. ನನ್ನ ಮಗ ಹೋದ್ರು ಪರವಾಗಿಲ್ಲ, 9 ಜನ ಈ ಭಾರತ ಮಾತೆಯ ಸುಪುತ್ರರ ಪ್ರಾಣ ಉಳಿದಿದೆಯಲ್ಲ, ಅದು ನನಗೆ ಬಹಳ ಮುಖ್ಯ ಜೀವನದಲ್ಲಿ. ಇಂಥ ಶ್ರೇಷ್ಠವಾದಂತಹ ಮಹಾಪುರುಷರ ಒಂದು ಭೂಮಿ ಇದೆ. ಆಮೇಲೆ ಆಯ್ತು ಹೋಗೋಣ ಅಂತ ಹೇಳ್ತಾರೆ. ಆಗ ಹೇಳ್ತಾರೆ, ಇಲ್ಲ ಫಸ್ಟ್ ಕೇಸರಿ ಪತ್ರಿಕೆ ಕಚೇರಿಗೆ ಹೋಗೋಣ. ಆ ಕಚೇರಿಗೆ ಹೋಗಿ ನಾಳೆ ಪತ್ರಿಕೆಯಲ್ಲಿ ಸುದ್ದಿ ಆಗ್ಬೇಕು, ಇಡೀ ದೇಶಾದ್ಯಂತ ಸುದ್ದಿ ಆಗ್ಬೇಕು. ಮುಂದಿನ ಯುವಕರಿಗೆ ಇದು ಪ್ರೇರಣೆಯನ್ನು ಕೊಡಬೇಕು. ಭಾರತ ಮಾತೆಗೆ ಹೋರಾಟ ಮಾಡಿದ್ರು ಕೂಡ ನಮ್ಮ ಜೀವನ ಉಳಿಯುತ್ತೆ, ಜೀವಾವಧಿ ಶಿಕ್ಷೆ ಅಷ್ಟೇ ಆಗಿರುವುದು. ಈ ರೀತಿಯ ಒಂದು ಪ್ರೇರಣಾದಾಯಿ ಸಂಗತಿ ಇದು ಎಲ್ಲ ಯುವಕರಿಗೂ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಮೊದಲು ಪತ್ರಿಕಾ ಕಚೇರಿಗೆ ಹೋಗೋಣ, ಆಮೇಲೆ ಮನೆಗೆ ಹೋಗೋಣ. ಇಂಥ ಶ್ರೇಷ್ಠವಾದಂತಹ ಆದರ್ಶದ ಜೀವನ ನಮ್ಮ ದೇಶದಲ್ಲಿ ಮಾಡಿ ಬದುಕಿ ತೋರಿಸಿದ್ದಾರೆ. ಹಾಗಾಗಿ ಆಚರಣೆ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ. ಆಚರಣೆ ಅನ್ನುವಂಥದ್ದಕ್ಕೆ ಅನೇಕ ಸಂಗತಿಯನ್ನ ನಾವು ತ್ಯಾಗ ಮಾಡಬೇಕಾಗತ್ತೆ, ಅನೇಕ ಸಂಗತಿಯನ್ನ ಮಾಡಿ ತೋರಿಸಬೇಕಾಗುತ್ತೆ. ಹೀಗಾಗಿ ಆಚರಣೆಯನ್ನು ಮಾಡೋದು ಬಹಳ ಮುಖ್ಯವಾದಂಥದ್ದು. ದೇಶಭಕ್ತಿ ಅಂದ್ರೆ ಈ ರೀತಿ ನಮ್ಮ ಜೀವನದಲ್ಲಿ ಆಚರಣೆ ಮಾಡಿ ತೋರಿಸ್ಬೇಕು. ನಮ್ಮ ಜೀವನಕ್ಕೆ ನಷ್ಟ ಆಗ್ಬೋದು, ಕಷ್ಟ ಆಗ್ಬೋದು, ಆದ್ರೂ ಕೂಡ ದೇಶ ಮೊದಲು, ದೇಶ ಹಿತ ಮುಖ್ಯ ಅನ್ನುವಂಥ ಈ ಭಾವನೆಯಿಂದ ನಾವು ಜೀವನ ಮಾಡೋದು, ಇದು ದೇಶಭಕ್ತಿ. ಇದು ಆಪರೇಷನ್ ಸಿಂಧೂರ್ ಆದಾಗ ಅಥವಾ ಯಾವುದೋ ಕಾರ್ಗಿಲ್ನ ಘಟನೆ ಆದಾಗ ಇದಾದಾಗ ಮಾತ್ರ ದೇಶಭಕ್ತಿ ಅಲ್ಲ. ನಿತ್ಯ ಜೀವನದಲ್ಲಿ ನಾವು ದೇಶದ ಹಿತವನ್ನೇ ಕಣ್ಮುಂದಿಟ್ಕೊಂಡು ಬದುಕ್ತೀವ, ಇದು ದೇಶಭಕ್ತಿ. ಇನ್ನು ಎರಡನೇದು ನಮಗೆ ಭಕ್ತಿ ಇರಬೇಕಾದ್ರೆ ರಾಷ್ಟ್ರ ಭಕ್ತಿ ಇರಬೇಕು. ದೇಶ ಮತ್ತು ರಾಷ್ಟ್ರ ಬೇರೆ ಬೇರೆ. ದೇಶ ಅನ್ನುವಂಥದ್ದು ಭೌಗೋಳಿಕವಾದಂತಹ ಕಲ್ಪನೆ, ರಾಷ್ಟ್ರ ಅನ್ನುವಂಥದ್ದು ಒಂದು ಸಾಂಸ್ಕೃತಿಕವಾದಂತಹ ಹಿನ್ನೆಲೆ ಇರುವಂಥದ್ದು. 1000 ವರ್ಷಗಳ ಒಂದು ಸಂಸ್ಕೃತಿಯ ಇತಿಹಾಸ ನಮಗಿದೆ. ಆ ಸಂಸ್ಕೃತಿಯ ಮೌಲ್ಯದ ಆಧಾರದಲ್ಲಿ ಜೀವನವನ್ನು ನಡೆಸುವಂಥದ್ದು, ಇದು ರಾಷ್ಟ್ರಭಕ್ತಿ. ನಮ್ಮ ಮನೆಗಳಲ್ಲಿ ಈ ರೀತಿ ಒಂದು ಮೌಲ್ಯದ ಆಧಾರಿತವಾದಂತಹ ಜೀವನವನ್ನ ನಡೆಸಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಆ ರೀತಿ ಮೌಲ್ಯವನ್ನು ಕಲಿಸಿಕೊಳ್ಳುವಂತ ಕೆಲಸ ಆಗ್ಬೇಕು. ನಾವ್ ಹೇಳ್ತೀವಿ ಅತಿಥಿ ದೇವೋ ಭವ ಅಂತ ಹೇಳ್ತೀವಿ, ಆಚಾರ್ಯ ದೇವೋ ಭವ ಅಂತ ಹೇಳ್ತೀವಿ, ಅಥವಾ ಮಾತೃ ದೇವೋ ಭವ ಅಂತ ಹೇಳ್ತೀವಿ, ಪಿತೃ ದೇವೋ ಭವ ಅಂತ ಹೇಳ್ತೀವಿ. ನಮ್ಮ ಮನೆಯಲ್ಲಿರುವಂತಹ ಮುಂದಿನ ಪೀಳಿಗೆಗೆ ಆಚರಣೆ ಮೂಲಕ ತೋರಿಸ್ಕೊಡದೇ ಇದ್ರೆ ಅದನ್ನ ಆಚರಣೆ ಮಾಡೋರು ಯಾರು? ಮುಂದಿನ ಪೀಳಿಗೆಗೆ ಆಚಾರ್ಯ ದೇವೋ ಭವ ಅಂತ ಕಲಿಸ್ಕೊಡೋರು ಯಾರು? ಈ ರೀತಿ ಅನೇಕ ಸಂಗತಿಗಳು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ, ಕುಟುಂಬ ವ್ಯವಸ್ಥೆಯಲ್ಲಿ ಸಹಜವಾಗಿನೇ ಕಲಿಸ್ತಾ ಬಂದಿದ್ದೀವಿ. ಹೀಗಾಗಿ ಈ ರೀತಿಯ ಒಂದು ಮೌಲ್ಯ ಆಧಾರಿತವಾದಂತಹ ಜೀವನವನ್ನ ನಡೆಸುವಂಥದ್ದು, ಇದು ರಾಷ್ಟ್ರಭಕ್ತಿ. ಮೂರನೇದು ಸಮಾಜ ಭಕ್ತಿ ಅನ್ನೋದು. ಅವೆಲ್ಲರೂ ಕೂಡ ಒಂದು ಸಮಾಜದ ಅವಿಭಾಜ್ಯವಾದಂತಹ ಅಂಗ. ಇಲ್ಲಿ ವ್ಯಾಪಾರಿ ಇದ್ರು ಕೂಡ ಅವನು ಕೋವಿಡ್ ಸಂದರ್ಭದಲ್ಲಿ ನಾವು ನೋಡಿದೀವಿ, ವ್ಯಾಪಾರ ಎಷ್ಟು ದೊಡ್ಡ ಅಂಗಡಿ ಇರಲಿ, ಮಾರ್ಕೆಟ್ ಅಂದ್ರೆ ಕೊಂಡ್ಕೊಳ್ಳಿಕ್ಕೆ ಜನ ಇಲ್ಲದಿದ್ರೆ ಅವನು ನಷ್ಟನೇ. ಕೃಷಿಕರು ಬೆಳೆದ ಕೃಷಿಗೆ ಕೋವಿಡ್ ಸಂದರ್ಭದಲ್ಲಿ ಯಾರು ಕೊಂಡ್ಕೊಳ್ಳೋರು ಇರ್ಲಿಲ್ಲ, ಬಹಳ ನಷ್ಟ ಆಯ್ತು ಅನೇಕರಿಗೆ. ವಿಶೇಷ ವ್ಯವಸ್ಥೆಯನ್ನ ಮಾಡಬೇಕಾಯ್ತು. ಈ ರೀತಿ ಹಲವಾರು ಸಂಗತಿಗಳು ನಾವು ಪರಸ್ಪರ ಅವಲಂಬಿಗಳು. ನಾವು ಜೀವನ ಮಾಡ್ತೀವಿ, ಸಾಧ್ಯ ಇಲ್ಲ. ಪ್ರಾಣಿಗಳ ಜೀವನ ಮಾಡಬಹುದು, ಮನುಷ್ಯರಿಗೆ ಸಾಧ್ಯ ಇಲ್ಲ. ಮನುಷ್ಯರ ಜೀವನ ಮಾಡ್ಬೇಕಾದ್ರೆ ಪರಸ್ಪರ ಅವಲಂಬಿತವಾಗ್ಕೊಂಡೇ ನಾವು ಜೀವನವನ್ನ ನಡೆಸುವಂಥದ್ದು. ಇಲ್ಲಿ ಅಕಸ್ಮಾತ್ ನಾಳೆ ಯಾರೋ ಸ್ವಚ್ಛತೆ ಮಾಡುವಂತರು ಸ್ವಚ್ಛತೆ ಮಾಡದೇ ಇದ್ರೆ ನಾಳೆ ಪೂರ್ತಿ ಕೊಳಕ ಹರಡುತ್ತೆ. ಅಂದ್ರೆ ಪ್ರತಿಯೊಬ್ಬನ ಒಂದು ಅವರವನ ಕೆಲಸವನ್ನ ಚೆನ್ನಾಗಿ ಮಾಡಿದ್ರೆ ಅದು ಒಂದು ಸಮಾಜ ವ್ಯವಸ್ಥೆಗೆ ಚೆನ್ನಾಗಿರುತ್ತೆ. ಹೀಗಾಗಿ ಸಮಾಜ ಭಕ್ತಿ ಅಂತಂದಾಗ ಎಲ್ಲರೂ ಸಮಾನರು, ಎಲ್ಲರೂ ಒಂದು, ಎಲ್ಲರೂ ನಾವು ಭಾರತ ಮಾತೆಯ ಮಕ್ಕಳು ಅನ್ನುವಂಥ ಭಾವನೆ ಇಟ್ಕೊಂಡು ಯಾರು ಕಷ್ಟದಲ್ಲಿದ್ದಾರೆ, ಯಾರು ವಂಚಿತರಿದ್ದಾರೆ, ಯಾರು ಪೀಡಿತರಿದ್ದಾರೆ ಅವರಿಗೋಸ್ಕರ ನಾವು ಸಹಾಯವನ್ನ ಮಾಡುವಂಥದ್ದು, ಅವರ ಕಡೆಗೆ ನಾವು ಗಮನ ಕೊಡುವಂಥದ್ದು, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥದ್ದು, ಇದು ಸಮಾಜ ಭಕ್ತಿ. ಕೋವಿಡ್ ಸಂದರ್ಭದಲ್ಲಿ ನಮಗೆ ಒಳ್ಳೆ ಅನುಭವ ಏನಂತ ಕೇಳಿದ್ರೆ, ಸಮಾಜದಲ್ಲಿ ಈ ರೀತಿ ಸಮಾಜ ಭಕ್ತಿಯ ಕಾರಣಕ್ಕೋಸ್ಕರ ಬೇರೆ ದೇಶಗಳಿಗಿಂತ ಹೆಚ್ಚು ಚೆನ್ನಾಗಿ ನಾವು ಕೋವಿಡ್ ಅನ್ನ ಎದುರಿಸಿದ್ವಿ. ಬೇರೆ ದೇಶದ ಆತಂಕ ನಿರ್ಮಾಣ ಆಗಿತ್ತು, ಅದು ನಮ್ಮ ದೇಶದಲ್ಲಿ ಇಲ್ಲ. ಅಕಸ್ಮಾತ್ ಯಾರ್ದೋ ಕುಟುಂಬದವರೇ ಹೆಣವನ್ನು ಸುಡ್ಲಿಕ್ಕೆ ತಯಾರಿರ್ಲಿಲ್ಲ, ಶವ ಸಂಸ್ಕಾರ ಮಾಡ್ಲಿಕ್ಕೆ ತಯಾರಿರ್ಲಿಲ್ಲ ತಮ್ಮ ಕುಟುಂಬದ ಸದಸ್ಯರನ್ನ. ಆದ್ರೆ ಯಾರೋ ಸಮಾಜದ ಜನ ಬಂದ್ರು,
ಆ ಶವವನ್ನು ಸಂಸ್ಕಾರ ಮಾಡಿದ್ರು. ಎಷ್ಟು ಉದಾಹರಣೆಗಳಿದೆ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ಎಷ್ಟು ಶವವನ್ನು ಸಂಸ್ಕಾರ ಮಾಡಿದ್ರು. ಯಾರಿಗೂ ಆಹಾರದ ಒಂದು ವ್ಯವಸ್ಥೆ ಇರಲಿಲ್ಲ, ಆದ್ರೆ ಆಹಾರದ ಕಿಟ್ ಅನ್ನು ಕೊಟ್ಟರು. ಪರಿಚಯ ಇಲ್ಲ. ಯಾರು ಉತ್ತರ ಭಾರತದಿಂದ ಬಂದಂತ ಅನೇಕ ಕೂಲಿ ಕಾರ್ಮಿಕರಿದ್ರು, ಅಂತವರನ್ನು ಒಳಗೊಂಡಂತೆ ಸಾಮಾನ್ಯ ಜನರಿಗೂ ಸಮಾಜ ವ್ಯವಸ್ಥೆಯನ್ನು ಮಾಡಿಕೊಡ್ತು. ಇದು ಹಿಂದೂ ಸಮಾಜ. ಇದನ್ನ ಸಮಾಜ ಭಕ್ತಿ ಅಂತ ನಾವು ಕರಿತೀವಿ. ಯಾರಿಗೆ ನಮ್ಮ ಪಕ್ಕದಲ್ಲಿ ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡುವಂತ ಈ ರೀತಿಯ ಒಂದು ಗುಣ. ಸುನಾಮಿ ಬಂದಾಗ ಅಥವಾ ಪ್ರಾಕೃತಿಕ ವಿಕೋಪ ಬಂದಾಗ ನಾವು ಇನ್ಯಾರನ್ನ ಸರ್ಕಾರವನ್ನ ನೋಡಲ್ಲ, ಬದಲಾಗಿ ನಮ್ಮ ಸಮಾಜದ ವ್ಯವಸ್ಥೆಯ ಆಧಾರದಲ್ಲೇ ನಾವು ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈ ರೀತಿಯಾದಂತಹ ಸಮಾಜ ಭಕ್ತಿ ನಮಗೆಲ್ಲರಿಗೂ ಇರಬೇಕು. ಆಗ ಮಾತ್ರ ಸಮಾಜ ಅದು ಬಲಶಾಲಿಯಾಗಿ ಅದು ತಯಾರಾಗಿ. ಹೀಗಾಗಿ ಆಚರಣೆ ಅಂತಂದಾಗ ಈ 3 ಭಕ್ತಿಯ ಆಧಾರದಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇನ್ನು ನಮ್ಮ ಮನೆ ಅನ್ನುವಂಥದ್ದು ಬಹಳ ಪ್ರಮುಖವಾದ್ದು. ಇಡೀ ನಮ್ಮ ಹಿಂದೂ ಸಂಸ್ಕೃತಿಯ ರಚನೆಯಲ್ಲಿನೇ ಅತ್ಯಂತ ಬಲಶಾಲಿಯಾದಂತ ಒಂದು ಸಂರಕ್ಷಣೆಯ ಕೇಂದ್ರ ಯಾವುದು ಅಂತ ಕೇಳಿದ್ರೆ ನಮ್ಮ ಕುಟುಂಬ. ಹೀಗಾಗಿ ನಮ್ಮ ಕುಟುಂಬದ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದಾದ್ರೆ ನಾವೆಲ್ಲರೂ ಕೂಡ ಕುಟುಂಬದ ಸದಸ್ಯರಿದ್ದೀವಿ, ತಾಯಂದಿರು ಇದ್ದೀವಿ. ನಮ್ಮ ಜವಾಬ್ದಾರಿ ಬಹಳ ದೊಡ್ಡದು. ಕುಟುಂಬ ವ್ಯವಸ್ಥೆಯಲ್ಲಿ ನಾವು ಕೆಲವು ಸಂಗತಿಯನ್ನ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಆಚರಣೆಯ ಮೂಲಕ ಸಹಜವಾಗಿಯೇ ಬರುವ ರೀತಿಯಲ್ಲಿ ಮಾಡಬೇಕು. ಉದಾಹರಣೆಗೆ ನಾವೆಲ್ಲರೂ ಕೂಡ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ನಮಗೊಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಣೆ ಮಾಡುವಂತ ಬಹಳ ದೊಡ್ಡ ಹೊಣೆಗಾರಿಕೆ ಇದೆ ನಮಗೆ. ಹೀಗೆ ನಮ್ಮ ಮನೆ ಅದಕ್ಕೊಂದು ಕೇಂದ್ರ ಆಗ್ಬೇಕು. ನಮ್ಮ ಮನೆಯಲ್ಲಿ ಜಲವನ್ನ ಸಂರಕ್ಷಣೆ ಮಾಡುವಂತ, ನೀರನ್ನ ಕಡಿಮೆ ಬಳಸುವಂತ ರೀತಿಯ ಜಾಗೃತಿಯನ್ನ ನಿರ್ಮಾಣ ಮಾಡ್ತೀವ ನಾವು. ನಮ್ಮ ಮನೆಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಕಡಿಮೆ ಬಳಸುವ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡ್ತೀವ. ನಾವು ಅಂಗಡಿಗಳಿಗೆ ಸಾಮಾನು ತಗೊಂಡ್ಬರ್ಲಿಕ್ಕೆ ಹೋಗ್ಬೇಕಾದ್ರೆ ನಾವು ಪ್ಲಾಸ್ಟಿಕ್ ಕವರ್ ಅನ್ನ ಬಳಸದೆ ನಾವು ಯಾವ್ದಾದ್ರು ಬಟ್ಟೆ ಚೀಲವನ್ನ ತೆಗೆದುಕೊಂಡು ಹೋಗ್ತೀವಿ. ನಮ್ಮ ಮನೆಯಿಂದ ಪ್ರಾರಂಭ ಮಾಡಬೇಕು. ಆಗ ಸಮಾಜ ನಮ್ಮನ್ನು ಅನುಕರಣೆ ಮಾಡುತ್ತೆ. ಹೀಗಾಗಿ ಸಮಾಜದಲ್ಲಿ ಹೆಚ್ಚು ಜನ ಈ ರೀತಿ ಪರಿಸರ ಕಾಳಜಿಯನ್ನು ಇಟ್ಕೊಂಡು ನಾವು ಜೀವನವನ್ನ ನಡೆಸಿದ್ರೆ ಆಗ ಸಮಾಜ ನಮ್ಮನ್ನ ಅನುಕರಣೆ ಮಾಡುತ್ತೆ. ವೃಕ್ಷಾರೋಪಣ ಮಾಡೋದು, ವೃಕ್ಷವನ್ನ ಸಂರಕ್ಷಣೆ ಮಾಡೋದು, ಪ್ರಕೃತಿಯನ್ನ ನಾವು ಸಂರಕ್ಷಣೆ ಮಾಡುವಂತ ಕೆಲಸ ಮಾಡುವಂಥದ್ದು ಇದು ನಮ್ಮೆಲ್ಲರ ಜವಾಬ್ದಾರಿ. ಹೀಗಾಗಿ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ನಮ್ಮ ಮನೆ ಅದೊಂದು ಜಾಗೃತ ಒಂದು ರಕ್ಷಣೆಯ ಕೇಂದ್ರ ಆಗುತ್ತಾ, ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇನ್ನು ಎರಡನೇದು ಅಸ್ಪೃಶ್ಯತೆ ದೃಷ್ಟಿ. ಅಸ್ಪೃಶ್ಯತೆ ಅನ್ನುವಂಥದ್ದು ನಮ್ಮ ಜಗತ್ತಿನ ಅತ್ಯಂತ ದೊಡ್ಡ ಮಹಾಪಾಪ. ಜಾತಿ ಹೆಸರಿನಲ್ಲಿ ಇವನು ಇಂಥ ಜಾತಿ ಅದಕ್ಕೋಸ್ಕರ ನಮ್ಮ ಮನೆಗೆ ಬರಬಾರ್ದು, ಇವನು ಇಂಥ ಜಾತಿ ಅದಕ್ಕೋಸ್ಕರ ನಮ್ಮ ಗ್ರಾಮದ ದೇವಸ್ಥಾನಗಳಿಗೆ ಪ್ರವೇಶ ಮಾಡಬಾರ್ದು, ಇವನು ಇಂಥ ಜಾತಿ ಅದಕ್ಕೋಸ್ಕರ ಇವನಿಗೆ ಗ್ರಾಮದಲ್ಲಿ ಸಮಾನವಾದಂತಹ ನೀರಿನ ವ್ಯವಸ್ಥೆ ಇಲ್ಲ, ಇವನು ಇಂಥ ಜಾತಿ ಅದಕ್ಕೋಸ್ಕರ ಅವನಿಗೆ ಸ್ಮಶಾನದ ವ್ಯವಸ್ಥೆ ಇಲ್ಲ. ಇಂಥ ಒಂದು ವಿಚಿತ್ರವಾದಂತಹ ಒಂದು ಅನ್ಯಾಯದ ಸಂಗತಿ. ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ಮೇಲೂ ಕೂಡ ಅಸ್ಪೃಶ್ಯತೆ ಕಾನೂನು ಪ್ರಕಾರ ತಪ್ಪು ಅಂತ ಗೊತ್ತಿದ್ದ ಮೇಲೂ ಕೂಡ ಇವತ್ತಿಗೂ ಅಸ್ಪೃಶ್ಯತೆ ಆಚರಣೆ ನಡೆಯುತ್ತಲ್ಲ. ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ವಾರ ಒಂದು ಘಟನೆ ನಡೆಯಿತು. ಎಲ್ಲರೂ ಸೇರಿ ದೇವರ ಉತ್ಸವ ಮಾಡುವಂತಹ ಸಂದರ್ಭದಲ್ಲಿ ದೇವರ ಮೂರ್ತಿಯನ್ನು ರಸ್ತೆಯಲ್ಲಿ ಬಿಟ್ಟು ತಥಾಕಥಿತ ಆ ರೀತಿಯ ಒಂದು ವರ್ಗದ ಜನ ಅದನ್ನು ಮುಟ್ಟಿದ್ದಾರೆ ಅನ್ನುವಂತ ಕಾರಣಕ್ಕೋಸ್ಕರ ಮೇಲ್ಜಾತಿಯ ಜನ ವಾಪಸ್ ಹೋಗಿರುವ ಒಂದು ವಿಚಿತ್ರವಾದಂತಹ ಸಂಗತಿ. ಎಲ್ಲಿ ತನಕ ಅಸ್ಪೃಶ್ಯತೆ ಸಮಾಜದಲ್ಲಿ ಇರುತ್ತೋ ಅಲ್ಲಿ ತನಕ ಹಿಂದೂ ಸಂಘಟನೆ ಆಗಿದೆ, ಹಿಂದೂ ಜಾಗೃತಿ ಆಗಿದೆ, ಹಿಂದೂಗಳು ಒಂದಾಗಿದ್ದಾರೆ, ಎಲ್ಲರೂ ಭಾರತ ಮಾತೆಯ ಮಕ್ಕಳು ಅನ್ನೋದಕ್ಕೆ ಹೇಳಲಿಕ್ಕೆ ನಮಗೆ ಯಾವ ಅಧಿಕಾರವೂ ಇಲ್ಲ. ಹೇಳಿ ನಾವು ಯೋಚನೆ ಮಾಡಬೇಕಾದ್ದು, ನಾವು ಹಿಂದೂಗಳಾಗಿ ಯೋಚನೆ ಮಾಡಬೇಕಾದ್ದು ನಮ್ಮ ಬಹಳ ದೊಡ್ಡ ಜವಾಬ್ದಾರಿ ಇರುತ್ತೆ. ನಮ್ಮ ಮನೆಗಳಲ್ಲಿ ನಾವು ಆಚರಣೆ ಮಾಡ್ತೀವ. ನಮ್ಮ ಮನೆಗಳಲ್ಲಿ ಅಸ್ಪೃಶ್ಯತೆ ಯಾವ ಭಾವನೂ ಇಲ್ಲ. ನಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬ ಕೂಡ ಯಾರು ಸಮಾಜದಲ್ಲಿ ಇರ್ತಾರೆ, ಊರಿನಲ್ಲಿರುವಂತವ್ರು, ಕೆರೆಯಲ್ಲಿರುವಂತವ್ರು ಎಲ್ಲರೂ ಕೂಡ ನಮ್ಮ ಮನೆಗೆ ಅವಕಾಶ ಇದೆ. ಅವರಿಗೆ ಯಾರ ರಕ್ತ ಸಂಬಂಧಿಗಳು ನಮ್ಮ ಮನೆಯಲ್ಲಿ ಹೇಗೆ ಬಂದು ವಾಸ ಮಾಡ್ತಾರೋ ಅಥವಾ ರಕ್ತ ಸಂಬಂಧಿಗಳನ್ನ ಹೇಗೆ ನಾವು ಅತಿಥಿ ದೇವೋ ಭವ ರೀತಿಯಲ್ಲಿ ನಾವು ನೋಡ್ತೀವೋ ಅದೇ ರೀತಿಯಲ್ಲಿ ಎಲ್ಲ ಜಾತಿಯ ಜನರು ನಮ್ಮ ಮನೆಗೆ ಬರ್ತಾರೆ. ನಮ್ಮ ಮನೆ ಆದರ್ಶ ಆಗುತ್ತೆ, ನಮ್ಮ ಮನೆ ಉದಾಹರಣೆ ಆಗುತ್ತೆ, ನಮ್ಮ ಮನೆ ಒಂದು ಸಾಮರಸ್ಯದ ಮನೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವ. ಆಗ ಸಮಾಜದಲ್ಲಿ ಪರಿವರ್ತನೆ ಆಗುತ್ತೆ, ಆಗ ಹಿಂದೂ ಸಮಾಜ ಬಲಶಾಲಿ ಆಗುತ್ತೆ. ಯಾವುದೇ ಜಾತಿಯನ್ನು ನಾವು ನೋಡಲ್ಲ, ಅವೆಲ್ಲರೂ ಒಂದು, ನಾವೆಲ್ಲ ಭಾರತ ಮಾತೆ ಮಕ್ಕಳು. ಈ ರೀತಿಯ ಭಾವನೆಯನ್ನ ಬೈ ಪ್ರಾಕ್ಟೀಸ್ ಅಂತ ಹೇಳ್ತೀವಲ್ಲ, ಆಚರಣೆಯಿಂದ ಹೇಳಬೇಕು. ಬರೀ ಬಾಯಿನಲ್ಲಿ ಮಾತ್ರ ಅಲ್ಲ, ಆಚರಣೆಯಿಂದ ಹೇಳಬೇಕು. ಆಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಸಾಧ್ಯ. ಆಗ ಮಾತ್ರ ಮತಾಂತರವನ್ನು ನಿಲ್ಲಿಸಬಹುದು. ನಮಗೆ ಅಧಿಕಾರ ಇದೆ. ಯಾಕೆ ಮತಾಂತರ ಮಾಡ್ತೀರಿ ಅಂತ ಕೇಳಲಿಕ್ಕೆ ಅಧಿಕಾರ ಇದೆ ನಮಗೆ. ಯಾಕೆಂತ ಕೇಳಿದ್ರೆ ನಾವು ಆ ರೀತಿ ಸಮಾನವಾಗಿ ನೋಡ್ತೀವಿ ಎಲ್ರನ್ನು. ಹೀಗಾಗಿ ನಮ್ಮ ಮನೆ
ಆಚರಣೆಯ ಮೂಲಕ ಸಾಮರಸ್ಯದ ಮನೆ ಆಗಬೇಕು. ಇನ್ನು ಮೂರನೇ ಸಂಗತಿ, ಈಗಾಗಲೇ ಪಂಚ ಪರಿವರ್ತನೆ ಬಗ್ಗೆ ಅವರು ಹೇಳಿದ್ರು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಬಾರಿ ಬಾರಿ ಉಲ್ಲೇಖ ಮಾಡ್ತಾರೆ, ಆತ್ಮನಿರ್ಭರ ಭಾರತ, ವೋಕಲ್ ಫಾರ್ ಲೋಕಲ್, ಸ್ವದೇಶಿ ವಸ್ತುಗಳನ್ನು ಬಳಸಿ. ಈ ಸಲ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಭಾಷಣ ಮಾಡಬೇಕಾದ್ರೆ, ಕೆಂಪುಕೋಟೆ ಮೇಲೆ ಭಾಷಣ ಮಾಡಬೇಕಾದ್ರೆ ಸ್ವದೇಶಿ ವಸ್ತುಗಳ ಬಳಕೆಯ ಬಗ್ಗೆ ಆಗ್ರಹ ಮಾಡಿ ನಾವೆಷ್ಟು ಪಾಲನೆ ಮಾಡ್ತಾ ಇದ್ದೀವಿ? ಸ್ವತಃ ದೇಶದ ಪ್ರಧಾನಮಂತ್ರಿಗಳು ನಮಗೆ ಕರೆ ಕೊಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ವಸ್ತುಗಳನ್ನ ಬಳಕೆ ಮಾಡಬೇಕಾದ್ರೆ, ವಸ್ತುಗಳನ್ನ ಕೊಂಡ್ಕೊಳ್ಬೇಕಾದ್ರೆ ಸ್ವದೇಶಿ, ಸ್ವ ಅನ್ನುವಂತ ಈ ಭಾವನೆ ಇಟ್ಟುಕೊಂಡು ನಾವು ಜೀವನವನ್ನು ನಡೆಸ್ತೀವ ನಮ್ಮ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ? ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವುದೇ ವಸ್ತುಗಳು ಸ್ವದೇಶಿ ಹೌದೋ ಅಲ್ಲೋ, ಇದ್ರ ಬಗ್ಗೆ ನಾವು ಜಾಗೃತಿ ಇಟ್ಕೊಂಡು ನಾವು ಜೀವನವನ್ನು ನಡೆಸಬೇಕು. ಅದರ ರೀತಿ ನಾವು ನಮ್ಮ ಜೀವನದಲ್ಲಿ ಪ್ರಯತ್ನ ಮಾಡಬೇಕು. ತಾಯಂದ್ರಿಗೆ ಸರ್ಫ್ ಇಲ್ಲದಿದ್ರೆ ಬಟ್ಟೆ ಒಗಿಲಿಕ್ಕೆ ಆಗಲ್ಲ ಅಲ್ವೇ? ಹೀಗಾಗಿ ನಾವು ಸರ್ಫ್ ಅನ್ನು ಬಿಡಬೇಕಾಗುತ್ತೆ, ಕೋಲ್ಗೇಟ್ ಅನ್ನು ಬಿಡಬೇಕಾಗುತ್ತೆ. ಈ ರೀತಿ ಅನೇಕ ವಸ್ತುಗಳು, ವಿದೇಶಿ ವಸ್ತುಗಳಿದೆ, ನಮ್ಮ ಜೀವನದ ಒಂದು ಅವಿಭಾಜ್ಯವಾದಂತ ಅಂಗ ಆಗಿದೆ. ಅದನ್ನು ಬಿಡ್ಲಿಕ್ಕೆ ತಯಾರಾಗಬೇಕು ನಾವು. ಅದು ವಿದೇಶಿ. ನಮ್ಮ ಸ್ವದೇಶಿ ವಸ್ತುಗಳನ್ನ ನಾವು ಕೊಂಡ್ಕೊಳ್ಳೋದು, ಬಳಸೋದು, ಅದರ ಆಧಾರದಲ್ಲಿ ಜೀವನ ಮಾಡ್ತೀವಿ. ನಾವೆಲ್ಲ ಸಂಕಲ್ಪ ಮಾಡಬೇಕು. ಆಗ ಮಾತ್ರ ನಮ್ಮ ದೇಶಕ್ಕೆ ಬಲ ಸಿಗುತ್ತೆ. ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ಬೇಕಾರೆ, ಚಿಕ್ಕ ಮಕ್ಕಳ ಬರ್ತ್ ಡೇ, ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಯಾವ ರೀತಿ ಆಚರಣೆ ಮಾಡ್ತೀವಿ? ನಾವು ವಿದೇಶಿ ಸಂಸ್ಕೃತಿ ಆಧಾರದಲ್ಲಿ ಆಚರಣೆ ಮಾಡ್ತೀವೋ, ನಮ್ಮ ಭಾರತೀಯ ಸಂಸ್ಕೃತಿ ಆಧಾರದಲ್ಲಿ ಆಚರಣೆ ಮಾಡ್ತೀವೋ? ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕು. ನಮ್ಮ ವೇಷ, ನಮ್ಮ ಭಾಷೆ, ಮಾತೃ ಭಾಷೆಯನ್ನ ನಮ್ಮ ಮನೆಗಳಲ್ಲಿ ಸಂವಾದ ಮಾಡ್ಬೇಕಾದ್ರೆ ಬಳಸೋದು. ಮಕ್ಕಳ ಜೊತೆಗೆ ಮಾತಾಡ್ಬೇಕಾದ್ರೆ ಯಾವುದೇ ಕಾರಣ ಕೂಡ ಇಂಗ್ಲಿಷ್ ಬಳಕೆ ಮಾಡದಿರುವಂತ ಈ ರೀತಿಯ ಸಣ್ಣ ಸಣ್ಣ ಸಂಗತಿಗಳ ಮೂಲಕ ನಮ್ಮ ಮನೆ ಅದು ನಮ್ಮ ಭಾರತೀಯ ಚಿಂತನೆ ಆಧಾರಿತ, ಭಾರತೀಯ ಜೀವನ ವ್ಯವಸ್ಥೆ ಆಧಾರಿತವಾದಂತ ಆಚರಣೆಯ ಮನೆ ಆಗಬೇಕು. ನಾಲ್ಕನೇದು ನಾಗರಿಕ ಶಿಷ್ಟಾಚಾರ. ಈಗಾಗಲೇ ಉಲ್ಲೇಖ ಮಾಡಿದ್ರು. ನಾಗರಿಕ ಶಿಷ್ಟಾಚಾರ ಅಂತಂದ್ರೆ ನಾಗರಿಕ ಒಂದು ನೀತಿ ಸಂಹಿತೆ ಇದೆ. ನಾವೆಲ್ಲ ಈ ದೇಶದ ನಾಗರಿಕರು. ಹೀಗಾಗಿ ಈ ದೇಶದಲ್ಲಿ ನಾವು ಟ್ರಾಫಿಕ್ ರೂಲ್ಸ್ ನಾವು ಫಾಲೋ ಮಾಡ್ತೀವ? ಪೊಲೀಸರು ಕಂಡ್ರೆ ಮಾತ್ರ ಹೆಲ್ಮೆಟ್ ಹಾಕೊಳ್ತೀವಿ. ಪೊಲೀಸ್ ಇಲ್ಲದಿದ್ರೆ ನಾವು ಕೈಗೆ ಹಾಕೊಂಡು ಓಡಾಡ್ತಿರ್ತಾರೆ ನಮ್ಮ ಯುವಕರು. ಅಂದ್ರೆ ಹೆಲ್ಮೆಟ್ ಇರೋದು ಯಾರಿಗೋಸ್ಕರ? ಪೊಲೀಸರಿಗೋಸ್ಕರ ಹೆಲ್ಮೆಟ್, ನಮಿಗೋಸ್ಕರ. ಹೀಗೆ ಸಣ್ಣ ಸಣ್ಣ ಸಂಗತಿ ನಮ್ಮ ಜೀವನದಲ್ಲಿ ಆಚರಣೆಗೆ ತರಬೇಕು. ಸ್ವಚ್ಛತೆ. ನಾನು ಬಹಳಷ್ಟು ಬಾರಿ ನಮ್ಮ ಆಲ್ ಇಂಡಿಯಾ ಅಖಿಲ ಭಾರತೀಯ ಬೈಠಕಿಗೆ ಹೋದಾಗ ನಾನು ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಎದುರುಗಡೆ ಸೋ ಕಾಲ್ಡ್ ಎಜುಕೇಟೆಡ್ ಅಂತ ಯಾರು ಇರ್ತಾರೋ, ಸುಶಿಕ್ಷಿತರು ಅಂತ ಯಾರು ಇರ್ತಾರೋ, ಅವರು ಚಾವನ್ನ ಕುಡಿದು ಅವರು ಟ್ರ್ಯಾಕ್ ಮೇಲೆ ಬಿಸಾಡುವಂಥದ್ದು ನಾನು ಸಾಕಷ್ಟು ಬಾರಿ ನೋಡ್ತೇನೆ. ಹಾಗಾದ್ರೆ ಸ್ವಚ್ಛತೆ ಯಾರಿಗೆ? ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪರ್ಕೆಟ್ಕೊಂಡು ಗುಡಿಸಿದ್ರು. ಅದು ನಾವು ಗುಡಿಸಿದ್ವ? ನಾವು ಸ್ವಚ್ಛತೆ ಬಗ್ಗೆ ಗಮನ ಕೊಟ್ವ? ಹೀಗೆ ನಮ್ಮ ಈ ದೇಶದ ಒಬ್ಬ ನಾಗರಿಕರಾಗಿ ನಾವು ಯೋಚನೆ ಮಾಡಬೇಕಾದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಇದರ ಕಡೆಗೆ ನಾವು ಗಮನ ಕೊಡಬೇಕು. ನಮ್ಮ ಮನೆಯ ಕಸ ಅದು ಹೊರಗೆ ರಸ್ತೆಗೆ ಬಿಸಾಡದೇ ಇಲ್ಲ. ನಾವು ನಿಶ್ಚಯ ಮಾಡಬಹುದು. ಮಳವಳ್ಳಿ ನಗರದ ನಾವೆಲ್ಲರೂ ಕೂಡ ನಾಗರಿಕ ಬಂಧುಗಳು. ನಮ್ಮ ಮನೆಯ ಒಂದೇ ಒಂದು ಪ್ಲಾಸ್ಟಿಕ್ ವಸ್ತು ಅದು ಹೊರಗೆ ನಾವು ಮನೆ ಹೊರಗೆ ಹಾಕಲ್ಲ, ನಿಶ್ಚಯ ಮಾಡಬಹುದು ನಾವು. ಇಂದೋರ್ ಅಂತ ನಮ್ಮ ಮಧ್ಯಪ್ರದೇಶದಲ್ಲಿ ಒಂದು ನಗರ ಇದೆ. ಪ್ರತಿ ವರ್ಷ ಅದು ಸ್ವಚ್ಛ ನಗರ ಅಂತ ಅದು ಪ್ರಶಸ್ತಿಯನ್ನು ಪಡೆಯುತ್ತೆ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಸಾಮಾನ್ಯ ಜನ ಅವರು ಎಂದೂ ಕೂಡ ನಮ್ಮ ಮನೆಯಿಂದ ಕಸವನ್ನ ಹೊರಗೆ ಹಾಕಲ್ಲ. ಇವತ್ತು ಬೆಂಗಳೂರಿನಲ್ಲಿ ನೋಡಿದ್ರೆ ರಸ್ತೆನಲ್ಲಿ ನಮಗೆ ಎಷ್ಟು ಕಸದ ಒಂದು ರಾಶಿಗಳಿರುತ್ತೆ. ಸೋ ಕಾಲ್ಡ್ ಎಜುಕೇಟೆಡ್ ಇರುವಂತ ಒಂದು ಪ್ರದೇಶ. ಜನರಿಗೆ ಅದ್ರ ಬಗ್ಗೆ ನಮ್ಮ ಮನೆ ಕಸ ಹೊರಗೆ ಹೋದ್ರೆ ಸಾಕು, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ. ಪೌರ ಕಾರ್ಮಿಕರಿಗೆ ಯಾಕೆ ಸಂಬಳ ಕೊಡೋದು? ಸರ್ಕಾರ ಯಾಕೆ ಕೊಡೋದು? ಅವ್ರು ಇರೋದು ಯಾಕೆ? ಈ ರೀತಿಯಾದಂತ ಭಾವನೆ ನಮ್ಮ ದೇಶದ ಜನರಲ್ಲಿದೆ. ಇದು ಬದಲಾವಣೆ ಆಗಿದೆ. ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ. ಹೀಗೆ ನಾಗರಿಕ ಶಿಷ್ಟಾಚಾರ ಅನ್ನುವಂಥದ್ದು ಈ ರೀತಿ ಹಲವಾರು ಸಂಗತಿಗಳಿದೆ. ದೇಶದ ನಾಗರಿಕರಾಗಿ ನಾವು ಯೋಚನೆ ಮಾಡಬೇಕಾದ್ದು. ಇದೆಲ್ಲದಕ್ಕೂ ಪೂರಕವಾಗಿ ನಾವು ಯೋಚನೆ ಮಾಡಬೇಕಾದ್ದು ನಮ್ಮ ಮನೆ ಅದು ಒಂದು ಹಿಂದೂ ಧರ್ಮ ಸಂರಕ್ಷಣೆಯ ಮನೆ ಆಗಬೇಕು. ಅದಕ್ಕೋಸ್ಕರ ನಮ್ಮ ಅಪೇಕ್ಷೆ ಇರುವಂತದ್ದು ಪ್ರತಿ ತಿಂಗಳಲ್ಲಿ ಒಂದು ಸಲ ಆದರೂ ಕೂಡ ಕುಟುಂಬ ಸತ್ಸಂಗವನ್ನ ಮಾಡಬೇಕು. ಒಟ್ಟಿಗೆ ಸೇರ್ತೀವಿ. ನಾಡ್ದು ಶಿವರಾತ್ರಿ ಇದೆ, ಶಿವರಾತ್ರಿ ನಾವು ಭಜನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ರಾತ್ರಿ ಜಾಗರಣ ಮಾಡ್ತೀವಿ. ಅಲ್ಲಿಂದ ಪ್ರಾರಂಭ ಮಾಡಿ ಫೆಬ್ರವರಿ 15ನೇ ತಾರೀಕಿಗಿದೆ, ಅಥವಾ ನಾಳೆನೇ ಭಾರತ್ ಮಾತಾ ಪೂಜನ ಕಾರ್ಯಕ್ರಮ ಮಾಡಬಹುದು. ನಮ್ಮೆಲ್ಲರ ಮನೆಗಳಲ್ಲೂ ಕೂಡ ಒಂದು ಭಾರತ್ ಮಾತೆಯ ಭಾವಚಿತ್ರ ಇಟ್ಕೊಳ್ಬೇಕು. ವಿವೇಕಾನಂದರು ಹೇಳಿದ್ರು, ಈ ದೇಶದ ಚಿತ್ರಣ ಬದಲಾವಣೆ ಆಗ್ಬೇಕು ಅಂತಾದ್ರೆ ನಮ್ಮೆಲ್ಲ ದೇವತೆಯರು ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ. ಅದೆಲ್ಲರ ಮಹಾಮಾತೆ ಭಾರತ ಮಾತೆ ಯಾರಿದ್ರೆ ಆ ಭಾರತ್ ಮಾತೆಯನ್ನು ಪ್ರತಿನಿತ್ಯ ನಮ್ಮ ದೇಶದ ಜನ ಮನೆಯಲ್ಲಿ ಆರಾಧನೆ ಮಾಡಿದ್ರೆ ನಮ್ಮ ದೇಶದ ಚಿತ್ರಣ ಬದಲಾವಣೆ ಆಗುತ್ತೆ.
ಹೀಗಾಗಿ ನಾವು ಯೋಚನೆ ಮಾಡ್ಬೇಕಾದ್ರೂ ನಮ್ಮ ಮನೆಗಳಲ್ಲಿ ಆ ಭಾರತ ಮಾತೆ ಭಾವಚಿತ್ರವನ್ನ ಪ್ರತಿಯೊಬ್ಬರು ಇಟ್ಕೊಳ್ಬೇಕು. ಇಲ್ಲದಿದ್ರೆ ನಮ್ಮ ಸಂಘದ ಕಾರ್ಯಕರ್ತರಿದ್ದಾರೆ, ಅವ್ರ ಮೂಲಕ ಸಹಕಾರ ಮಾಡಿ ತರಿಸ್ಕೊಳ್ಳಿ. ವರ್ಷದಲ್ಲಿ 2 ಅಥವಾ 3 ಬಾರಿ ಆದ್ರೂ ನಮ್ಮ ಮನೆಯ ಸುತ್ತಮುತ್ತ ಇರುವಂತ ಮನೆಯವರನ್ನ ನಮ್ಮ ಮನೆಗೆ ಕರೆದು ಭಾರತ್ ಮಾತಾ ಪೂಜನ್ ಕಾರ್ಯಕ್ರಮ ಮಾಡಿ. ಸಾಮಾನ್ಯವಾಗಿ ನಾವು ಈ ಜನವರಿ 26 ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತ ಇರುವಂತ ಎಲ್ಲ ಮನೆಯವರನ್ನ ಕರೆದು ಭಾರತ್ ಮಾತಾ ಪೂಜನ್ ಕಾರ್ಯಕ್ರಮ ಮಾಡಿಸ್ತೀವಿ. ಸಾವಿರಾರು ಮನೆಗಳಲ್ಲಾಗತ್ತೆ. ಹೀಗಾಗಿ ನಾಳಿನ ಅವಕಾಶ ಇದೆ ನಮಗೆ, ಅಥವಾ ಈ ವಾರದಲ್ಲಿ ನಮಗೆ ಅವಕಾಶದಲ್ಲಿ ಕೂತಂತ ಇಷ್ಟು ಜನ ಕೂಡ ನಮ್ಮ ಮನೆಯಲ್ಲಿ ಭಾರತ್ ಮಾತಾ ಪೂಜನ್ ಕಾರ್ಯಕ್ರಮದ ಬಗ್ಗೆ ಪ್ರಯತ್ನ ಮಾಡಬಹುದಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಈ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ನಾವು ದೇಶ ಭಕ್ತರಾಗೋದು ಹೇಗೆ, ದೇಶದ ರಕ್ಷಣೆ ಮಾಡೋದು ಹೇಗೆ, ಧರ್ಮ ಸಂರಕ್ಷಣೆ ಮಾಡೋದು ಹೇಗೆ, ಅದಕ್ಕೆ ಬಹಳ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ಈ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಸಮಾಜದ ಬಗ್ಗೆ ಯೋಚನೆಯನ್ನ ಮಾಡ್ತಾ ನಮ್ಮ ನಿತ್ಯ ಜೀವನದಲ್ಲಿ ಆಚರಣೆಯ ಮೂಲಕ ಆ ಒಂದು ಪ್ರಯತ್ನವನ್ನ ಮಾಡಬೇಕು. ಹೀಗಾಗಿ ನಾವು ಕುಟುಂಬದಲ್ಲಿ ಆ ರೀತಿ ಒಟ್ಟಿಗೆ ಸೇರಿಸೋದು, ಪ್ರತಿ ತಿಂಗಳು ಸತ್ಸಂಗ ಮಾಡೋದು, ಒಂದು ಭಜನೆ, ದೇಶಭಕ್ತಿ, ಒಂದು 15-20 ನಿಮಿಷ 25 ನಿಮಿಷ ಒಂದು ಒಳ್ಳೆಯ ವಿಚಾರದ ಬಗ್ಗೆ ಮುಂದಿನ ಪೀಳಿಗೆಗೂ ಗೊತ್ತಾಗುವ ರೀತಿಯಲ್ಲಿ ಒಂದಷ್ಟು ಸಂವಾದದ ಕಾರ್ಯಕ್ರಮ, ಒಂದು ಗಂಟೆ ಕಾರ್ಯಕ್ರಮ, ಭಾರತ್ ಮಾತೆಯನ್ನು ಎದುರುಗಿಡೋದು, ಪುಷ್ಪಾರ್ಚನೆ ಮಾಡೋದು, ಈ ರೀತಿಯ ಪ್ರಯತ್ನವನ್ನ ಮಾಡಿದ್ರೆ ಅದು ಧಾರಾಳ ನಮ್ಮ ಇಡೀ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತ ಒಂದು ಕಾರ್ಯ ಆಗುತ್ತೆ. ಸೊ ಈ ರೀತಿ ಹಿಂದೂ ಸಮಾಜೋತ್ಸವ ಅನ್ನುವಂಥದ್ದು ಸಾಮಾನ್ಯ ಹಿಂದೂಗಳ ಆಚರಣೆಯಲ್ಲಿ ಜಾಗರಣದ ದೃಷ್ಟಿಯಿಂದ ಮಾಡಬೇಕಾದಂತ ಪ್ರಯತ್ನಗಳನ್ನ ಒಂದು ರೀತಿಯಲ್ಲಿ ಜಾಗೃತಿ ಮಾಡೋದಕ್ಕೋಸ್ಕರ ಈ ಒಂದು ಹಿಂದೂ ಸಮಾಜೋತ್ಸವದ ಯೋಜನೆ ಮಾಡಿರುವಂತ. ಹೀಗಾಗಿ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಈ ರೀತಿ 5 ವಿಷಯಗಳನ್ನ ಇಟ್ಕೊಂಡು, ಅಂದ್ರೆ ಸ್ವದೇಶಿ ಇರ್ಬೋದು, ಅಥವಾ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಇರ್ಬೋದು, ಅಥವಾ ಸಾಮರಸ್ಯದ ದೃಷ್ಟಿಯಿಂದ ಇರ್ಬೋದು, ನಾಗರಿಕ ಶಿಷ್ಟಾಚಾರದ ದೃಷ್ಟಿಯಿಂದ ಇರ್ಬೋದು, ಕುಟುಂಬ ಸತ್ಸಂಗದ ದೃಷ್ಟಿಯಿಂದ ಇರ್ಬೋದು, ಈ 5 ವಿಷಯಗಳನ್ನ ಆಧಾರವಾಗಿ ಇಟ್ಕೊಂಡು ನಾವೆಲ್ಲರೂ ಕೂಡ ಈ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಮನೆಗಳಲ್ಲಿ ಆಚರಣೆ ಆಗಬೇಕು. ಆಗ ಮಾತ್ರ ನಮ್ಮ ಧರ್ಮ ಸಂರಕ್ಷಣೆ ಆಗ. ಅದಕ್ಕೋಸ್ಕರ ದೇಶಕ್ಕೋಸ್ಕರ ಬದುಕುವ ಅವಶ್ಯಕತೆ ಇದೆ, ದೇಶಕ್ಕೋಸ್ಕರ ಸಾಯುವ ಅವಶ್ಯಕತೆ ಇಲ್ಲ ಇವತ್ತು. ಹಾಗೆ ದೇಶಕ್ಕೋಸ್ಕರ ಬದುಕೋದಂದ್ರೆ ಏನು? ಈ ರೀತಿ ಜೀವನವನ್ನ ನಡೆಸೋದು. ಹಿಂದುವಾಗಿ ಒಬ್ಬ ಜಾಗೃತ ಹಿಂದುವಾಗಿ ಯೋಚನೆ ಮಾಡಿಕೊಂಡು ಧರ್ಮ ಸಂಸ್ಕೃತಿಯ ರಕ್ಷಣೆ ಆಚರಣೆಯ ಮೂಲಕ ಮಾಡುವಂಥದ್ದು, ಇದು ಇವತ್ತಿನ ಅವಶ್ಯಕತೆ ಇರುವಂಥದ್ದು. ಹೀಗಾಗಿ ನಾವೆಲ್ಲ ಸಮಸ್ಯೆಗಳಿಗೆ ಉತ್ತರ ಯಾವುದು ಅಂತ ಕೇಳಿದ್ರೆ ಹಿಂದೂ ಜಾಗರಣ ಉತ್ತರ. ಅದಕ್ಕೆ ಒಬ್ಬ ಕವಿ ಹೇಳಿದ್ರು, ಕೋಟಿ ಸವಾಲಿಗೆ ಉತ್ತರ ಒಂದೇ ಹಿಂದೂ ಭಾವದ ಜಾಗರಣ. ಹೀಗಾಗಿ ಈ ಒಂದು ಹಿಂದೂ ಭಾವದ ಜಾಗರಣದ ದೃಷ್ಟಿಯಿಂದ ದೇಶಾದ್ಯಂತ ಈ ರೀತಿ ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆ. ತಾವೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಚಾರವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಮನೆ, ನಮ್ಮ ವ್ಯಕ್ತಿಗತವಾದಂತ ಜೀವನ, ಈ ರೀತಿ ದೇಶವನ್ನ ಕಟ್ಟುವಂತ, ದೇಶವನ್ನ ಬೆಳೆಸುವಂತ, ಹಿಂದೂ ಧರ್ಮವನ್ನ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡುವಂತ ಒಂದು ಕೇಂದ್ರ ಆಗಬೇಕು ಅನ್ನುವಂತ ಅಪೇಕ್ಷೆಯೊಂದಿಗೆ ಈ ಹಿಂದೂ ಸಮಾಜೋತ್ಸವದ ಒಂದು ಉದ್ದೇಶ ಇರುವಂತದ್ದು. ಹೀಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಸ್ಥಾನೀಯವಾದಂತ ಸಮಸ್ಯೆ ಏನಿದೆ, ಮಳವಳ್ಳಿ ನಗರದಲ್ಲಿ ಹಿಂದೂ ಸಮಾಜಕ್ಕೆ ಎದುರಿಸುವಂತ ಅನೇಕ ಸವಾಲುಗಳಿರ್ಬೋದು. ಸ್ಥಾನೀಯವಾದಂತ ಹಿಂದೂ ಸಮಾಜದನ್ನ ಎದುರಿಸ್ಬೇಕು. ಅದಕ್ಕೋಸ್ಕರ ಹಿಂದೂ ನೇತೃತ್ವವನ್ನು ನಿರ್ಮಾಣ ಮಾಡುವುದು ಇದರ ಉದ್ದೇಶ. ನಾವು ಯೋಚನೆ ಮಾಡ್ಬೇಕು, ಇಲ್ಲಿ ಮತಾಂತರ ಆಗ್ತಾ ಇದೆಯಾ, ಅಸ್ಪೃಶ್ಯತೆ ಇದೆಯಾ, ಇಡೀ ಹಿಂದೂ ಸಮಾಜ ಅದರ ವಿರುದ್ಧ ಪ್ರಯತ್ನ ಮಾಡಬೇಕು. ಜಾಗೃತಿ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಯಾವುದೋ ಸಮಾಜ ಮತಾಂತರ ಆಗ್ತಾ ಇದೆ, ತಕ್ಷಣ ನಾವು ಧಾವಿಸ್ತೀವ, ಅವ್ರಿಗೆ ವಿಶ್ವಾಸ ತುಂಬಿಸ್ತೀವ, ನಾವು ನಿಮ್ ಜೊತೆಗಿದ್ದೀವಿ ಅಂತ ಯೋಚನೆ ಮಾಡ್ತೀವ. ಈ ರೀತಿ ಭವಿಷ್ಯದಲ್ಲಿ ಇಲ್ಲಿ ಸ್ಥಾನೀಯವಾದಂತಹ ಮಳವಳ್ಳಿಯ ಹಿಂದೂ ಸಮಾಜದ ಅನೇಕ ಸವಾಲುಗಳಿಗೆ ಅದಕ್ಕೆ ಒಂದು ಪರಿಹಾರದ ದೃಷ್ಟಿಯಿಂದ ಹಿಂದೂ ಜಾಗೃತಿಯ ಒಂದು ತಂಡ ನಿರ್ಮಾಣ ಮಾಡಬೇಕು, ಇದು ಉದ್ದೇಶ ಇರುವುದು. ಸೊ ಹೀಗಾಗಿ ಇದೆಲ್ಲವನ್ನ ಕಣ್ಮುಂದೆ ಇಟ್ಕೊಂಡು ತಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀರಿ, ನಮ್ಮ ಜೊತೆಗೆ ಕೈ ಜೋಡಿಸ್ತೀರಿ, ಮತ್ತು ಈ 100 ವರ್ಷದ ಯಾತ್ರೆಯಲ್ಲಿ ನಾವು ಕೂಡ ಜೊತೆಗೆ ಈ ಸಹ ಯಾತ್ರಿಗಳಾಗಿ ಭಾಗವಹಿಸ್ತೀರಿ ಅನ್ನುವಂಥ ವಿಶ್ವಾಸದಿಂದ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಭಾರತ್ ಮಾತಾ ಕಿ